ಸೌಜನ್ಯ ಪರ ಹೋರಾಟಗಾರ ತಿಮರೋಡಿ ಎಲ್ಲಿ ಅನ್ನೋ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. 2 ವಾರಗಳ ಮೇಲಾಯಿತು, ಎಲ್ಲಿಯೂ ಕಾಣ್ತಿಲ್ಲ ತಿಮರೋಡಿ. ಹೊರಗೂ ಕಾಣಿಸಿಕೊಂಡಿಲ್ಲ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಬಂಧನ ಭೀತಿಯಿಂದ ತಲೆಮರೆಸಿಕೊಂಡ ಮಹೇಶ್ ಶೆಟ್ಟಿ ತಿಮರೋಡಿ. 2 ವಾರಗಳ ಮೇಲಾಯಿತು, ಎಲ್ಲಿಯೂ ಕಾಣ್ತಿಲ್ಲ ಮಹೇಶ್ ಶೆಟ್ಟಿ ತಿಮರೋಡಿ. ಹೊರಗೂ ಕಾಣಿಸಿಕೊಂಡಿಲ್ಲ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಕಥೆಯೂ ಇಲ್ಲ, ರಾಗನೂ ಇಲ್ಲ, ತಾಳನೂ ಇಲ್ಲ, ಎಲ್ಲೋದ್ರು. ಬಂಧನ ಭೀತಿಯಿಂದ ತಲೆಮರೆಸಿಕೊಂಡ್ರ ತಿಮರೋಡಿ, ಅಥವಾ ಬೇರಾವ ಕಾರಣಕ್ಕೆ ಆದರೂ ತೆರೆ ಹಿಂದೆ ಇದ್ದಾರಾ ತಿಮರೋಡಿ? ಸೌಜನ್ಯ ಪರ ಹೋರಾಟಗಾರ ತಿಮರೋಡಿ ಮೌನಕ್ಕೆ ಕಾರಣವೇನು? ತಿಮರೋಡಿ ಅವರ ವಿರುದ್ಧ ಶಸ್ತ್ರಾಸ್ತ್ರ ಸಂಗ್ರಹ ಮಾಡಿಕೊಂಡಿಟ್ಟಿದ್ರು ಅಕ್ರಮವಾಗಿ ಎನ್ನುವಂತಹ ಒಂದು ದೂರು ಅಥವಾ ಕೇಸು, ಅದನ್ನು ಹೊರತುಪಡಿಸಿದ್ರೆ ಗಡೀಪಾರು. ಈ 2 ಕಾರಣಗಳನ್ನು ಹೊರತುಪಡಿಸಿ ಏನಾದರೂ ಅವರು ಎಪ್ಸ್ಕೊಂಡಾಗಿದ್ದಾರಾ? ಸಾಧ್ಯತೆ ಕಮ್ಮಿ. ಒಂದು, ಗಡೀಪಾರುಗೆ ಈಗಾಗಲೇ ತಾತ್ಕಾಲಿಕ ತಡೆ ಸಿಕ್ಕಿದೆ. ಶಸ್ತ್ರಾಸ್ತ್ರ ಪ್ರಕರಣದಲ್ಲಿ ಮಾತ್ರ ಅವರಿಗೆ ಕಂಟಕ ಇದೆ. ಆಂಟಿಸಿಪೇಟರಿ ಬೇಲಿಗೂ ಕೂಡ ಅವರು ಮನವಿಯನ್ನ ಮಾಡಿದ್ದಾರೆ. ಅದರ ಪ್ರಾಸೆಸ್ ನಡೀತಾ ಇದೆ. ಕೋರ್ಟ್ ಅದರ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿತ್ತು. ಇವತ್ತು ನಾಳೆಗೆ ಅದು ಕೂಡ ಮತ್ತೆ ವಿಚಾರಣೆಗೆ ಬರಲಿದೆ. ಆದರೆ ಮಹೇಶ್ ಶೆಟ್ಟಿ ತಿಮರೋಡಿ ತನ್ನ ನಿವಾಸದಲ್ಲಿ ಯಾಕಿಲ್ಲ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಕೂಡ ಪೊಲೀಸರು 2-3 ಬಾರಿ ನಿವಾಸಕ್ಕೆ ಬಂದು ನೋಟಿಸನ್ನು ಬೈ ಹ್ಯಾಂಡ್ ಆಗಿ ಕೊಡೋದಕ್ಕೆ ಬಂದಾಗಲೂ ಕೂಡ ನಿವಾಸದಲ್ಲಿ ಇಲ್ಲದೇ ಇದ್ದ ಮಹೇಶ್ ಶೆಟ್ಟಿ ತಿಮರೋಡಿ 3 ಬಾರಿ ನೋಟಿಸ್ ಸ್ವೀಕಾರ ಮಾಡಿಕೊಳ್ಳದೇ ಇದ್ದಾಗ ಸ್ವಾಭಾವಿಕವಾಗಿ ಪೊಲೀಸರು ಅವರನ್ನು ಕಸ್ಟಡಿಗೆ ತೆಗೆದುಕೊಳ್ಳೋ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ನಿರೀಕ್ಷಣಾ ಜಾಮೀನು ಬಂದ ನಂತರವೇ ನಾನು ಮನೆಯಲ್ಲಿ ಕಾಣಿಸಿಕೊಳ್ತೀನಿ ಅನ್ನೋ ನಿರ್ಧಾರಕ್ಕೆ ಬಂದವರೋ ಗೊತ್ತಿಲ್ಲ. ಸಾಮಾನ್ಯವಾಗಿ ಹೈ ಪ್ರೊಫೈಲ್ ಪ್ರಕರಣಗಳೆಲ್ಲ ಹಂಗಾಗ್ತವೆ. ಇದು ಹೈ ಪ್ರೊಫೈಲ್ ಅಲ್ಲದೇ ಇದ್ರೂ ಕೂಡ ಬಂಧನದ ಭೀತಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಕೆಲ ಪ್ರಯತ್ನಗಳು ನಡೀತಾ ಇರ್ತವೆ. ನೋಟಿಸ್ ಕೊಡುವಾಗ ಕಡ್ಡಾಯವಾಗಿ ಇರಬೇಕಾಗಿ ಬರುತ್ತೆ. 1-2 ಬಾರಿ ಪ್ರಯತ್ನ ಪಡ್ತಾರೆ ಪೊಲೀಸ್ನವರು. ಆದರೆ ಮಹೇಶ್ ಶೆಟ್ಟಿ ತಿಮರೋಡಿಯ ಮನೆಗೆ 3 ಬಾರಿ ಪೊಲೀಸ್ನವರು ಬಂದಿದ್ರು, ಮನೆಯಲ್ಲಿರಲಿಲ್ಲ. ಸೊ ಈಗ ಎಲ್ಲಿ ಎನ್ನುವಂಥ ಪ್ರಶ್ನೆ ಎದುರಾಗಿದೆ. ತಿಮರೋಡಿ ಎಲ್ಲಿ? ಸೊ ತಿಮರೋಡಿ ಎಲ್ಲಿದ್ದಾರೆ ಎನ್ನುವಂತಹದ್ದು ನಿಖರವಾಗಿ ಯಾರಿಗೂ ಗೊತ್ತಿಲ್ಲ, ಅಥವಾ ಬೇರೆ ಯಾವ ಕಾರಣಕ್ಕಾದರೂ ಅವರು ತೆರೆ ಹಿಂದೆ ಇದ್ದಾರಾ ಅನ್ನೋ ಪ್ರಶ್ನೆ. ಸೊ ಸೌಜನ್ಯ ಪರ ಹೋರಾಟಗಾರ ತಿಮರೋಡಿ ಮೌನಕ್ಕೆ ಕಾರಣ ಏನು? ಕಾದು ನೋಡಬೇಕು, ತಿಮರೋಡಿ ಯಾವಾಗ ಪ್ರತ್ಯಕ್ಷಗೊಳ್ತಾರೆ ಅನ್ನೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.